ಅತ್ಯಾಚಾರ ಕೇಸ್ನಲ್ಲಿ ಮಲಯಾಳಂ ನಟ ದಿಲೀಪ್ ಖುಲಾಸೆಗೊಂಡಿದ್ದಾರೆ. ಸಾಕ್ಷ್ಯಾಧಾರ ಕೊರತೆಯಿಂದ ನಟ ದಿಲೀಪ್ ಖುಲಾಸೆ ಹಾಕಿದ್ದಾರೆ. ನಟ ದಿಲೀಪ್ ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಪ್ರಕರಣದ ಉಳಿದ 6 ಆರೋಪಿಗಳು ತಪ್ಪಿತಸ್ಥರು ಅಂತ ಹೇಳಿ ತೀರ್ಪನ್ನು ನೀಡಲಾಗಿದೆ. ಎರ್ನಾಕುಲಂನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಈ ತೀರ್ಪನ್ನು ಕೊಟ್ಟಿದೆ. 2017ರ ಫೆಬ್ರವರಿ 17ರಂದು ನಟಿ ಮೇಲೆ ಅತ್ಯಾಚಾರ ಬೆಸಗಿದ್ದ ಪ್ರಕರಣ. ಮಲಯಾಳಂನ ಖ್ಯಾತ ನಟಿಯೊಬ್ಬರನ್ನು ವಾಹನದಲ್ಲಿ ಅಪಹರಿಸಿ ಕೃತ್ಯವನ್ನು ಎಸಗಲಾಗಿತ್ತು. ಹೀಗಾಗಿ ಆಕೆ ದೂರು ಕೊಟ್ಟಿದ್ದರು. ಆ ದೂರಿನಲ್ಲಿ ನಟ ಖುಲಾಸೆಗೊಂಡಿದ್ದಾರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ. ಅವರು ತಪ್ಪಿತಸ್ಥರಲ್ಲ ಅಂಥೇಳಿ ಉಳಿದ 6 ಆರೋಪಿಗಳು ಈಗ ಅಪರಾಧಿಗಳಾಗಿದ್ದಾರೆ. ಎರ್ನಾಕುಲಂನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಈ ಆದೇಶವನ್ನು ಮಾಡಿದೆ. 8 ವರ್ಷದ ಬಳಿಕ ಮಲಯಾಳಂ ನಟ ದಿಲೀಪ್ಗೆ ರಿಲೀಫ್ ಸಿಕ್ಕಿದೆ. ಪ್ರಕರಣದ 8ನೇ ಆರೋಪಿಯಾಗಿದ್ದಂಥ ನಟ ದಿಲೀಪ್ ಕೇರಳದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದಂಥ ಪ್ರಕರಣ. 2017ರಲ್ಲಿ ನಟನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. 2017ರಲ್ಲಿ ನಟಿಯ ಕಿಡ್ನ್ಯಾಪ್, ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿತ್ತು. ನಟಿಯನ್ನು ವಾಹನದಲ್ಲಿ ಅಪಹರಿಸಿ ಲೈಂಗಿಕ ಕಿರುಕುಳ ನೀಡಿದಂಥ ವಿಡಿಯೋ ಅದು. ಚಿತ್ರೀಕರಣದಲ್ಲಿ ದಿಲೀಪ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆರೋಪಿ ನಂಬರ್ 8 ಅಂತ ಹೇಳಿ ಆತನನ್ನು ಕೂಡ ಪೊಲೀಸರು ಬಂಧಿಸಿದ್ರು. ಆದರೆ ಇಡೀ ಸುದೀರ್ಘ ಕಾನೂನು ಹೋರಾಟದಲ್ಲಿ ದಿಲೀಪ್ ವಿರುದ್ಧ ಅಪರಾಧಿ ಎನ್ನುವ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಇಷ್ಟು ವರ್ಷಗಳ ನಂತರದಲ್ಲಿ ಆತ ಈಗ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಆತನಿಗೆ ರಿಲೀಫ್ ಸಿಕ್ಕಿದೆ. യഥാർത്ഥ ഗൂഢാലോചന എന്ന് പറയുന്നത് എന്നെ പ്രതിയാക്കാനാണ്. സമൂഹത്തില് എന്റെ കരിയർ, എന്റെ ഇമേജ്, എന്റെ ജീവിതം നശിപ്പിക്കാൻ വേണ്ടി ചെയ്ത പക്ഷേ ഞാൻ പറഞ്ഞോട്ടെ, ഇവിടെ 9 വർഷം പറഞ്ഞല്ല കേട്ടോ. ഞാനൊന്ന് ഒരു പ്രാവശ്യം ഒന്ന് താഴ്ത്തി പിടിക്കും എനിക്ക് എന്റെ കൂടെ നിന്ന് എല്ലാ കുടുംബാംഗങ്ങളോടും, എന്റെ സുഹൃത്തുക്കളും അവരുടെ കുടുംബങ്ങളോടും, അതുപോലെ എനിക്ക് വേണ്ടി കാണാത്ത കേൾക്കാത്ത